ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು 5 ವರ್ಷದ ಹೆಣ್ಣು ಮಗಳಿಗೆ ಯಾವ ರೀತಿ ಅಂಬ್ರೆಲಾ ಟಾಪನ್ನು ಸ್ಟಿಚ್ ಮಾಡೋದು ಅನ್ನೋದನ್ನು ತುಂಬ ಈಸಿಯಾದ ಮೆಥಡಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇಲ್ಲಿ ನೋಡಿ, ನಾನು ಬಟ್ಟೆಯನ್ನು 4 ಭಾಗವಾಗಿ ಮಡಿಚಿಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಅಳತೆಯನ್ನು ನೋಡ್ಕೊಳ್ಳೋಣ. ನಾನಿಲ್ಲಿ 4.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸೆಂಟ್ರಲ್ಲಿ 2.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಆರ್ಮ್ ಹೋಲ್ ಒಂದು ಅರೌಂಡು 4.5 ಇಂಚಿಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಅದೇ ಥರ ಇದು ಹಾಫ್ ಕೈ ಆಗಿರೋದಕ್ಕೆ ನಾನು ಆರ್ಮ್ ಹೋಲ್ನ ಒಂದು ರೌಂಡನ್ನು ಇಲ್ಲಿ ಸ್ವಲ್ಪನೇ ಚಿಕ್ಕದಾಗಿ ಕಮ್ಮಿ ಶೇಪ್ ಕೊಟ್ಕೊಂಡಿದ್ದೀನಿ. ನೆಕ್ ಬಂದು ಲೆಂತ್ 3.5 ಇಂಚಿಗೆ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಅದೇ ಥರ 10.5 ಇಂಚಿಗೆ ನಾನಿಲ್ಲಿ ಸೊಂಟದ ಒಂದು ಆ ಫಿಟ್ಟಿಂಗ್ನ ಒಂದು ಅಳತೆಗೆ ಟಿಕ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಇದು ಓಪನ್ ಚೂಡಿದಾರ ಅಲ್ಲ, ಇದು ಅಂಬ್ರೆಲಾ ಟಾಪ್ ಆಗಿರೋದಕ್ಕೆ ಈ ರೀತಿ ಹಾಕ್ಕೊಂಡಿದ್ದೀನಿ. ಎಕ್ಸ್ಟ್ರಾ 1.5 ಇಂಚು ತೊಗೊಂಡಿದ್ದೀನಿ ಎಕ್ಸಾಕ್ಟ್ ಅಳತೆ. ಈಗ ನಾನು ಕ್ರಾಸ್ ಆಗಿ ಸ್ಕೇಲ್ನ ಇಟ್ಬಿಟ್ಟು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇದು ಅಂಬ್ರೆಲಾ ಡ್ರೆಸ್ ಆಗಿರೋದಕ್ಕೆ ಕ್ರಾಸ್ ಆಗಿ ಲೈನನ್ನು ಹಾಕ್ಕೊಂಡು ಕೆಳಗಡೆ ಸ್ವಲ್ಪ ಶೇಪನ್ನು ಕೊಟ್ಕೊಂಡಿದ್ದೀನಿ. ನೋಡಿ, ತುಂಬ ಈಸಿ, ಇಷ್ಟೇ ಮೆಥಡು. ನಾನಿಲ್ಲಿ ಲೈನಿಂಗನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬ್ಯಾಕ್ ಪೀಸು, ನಾನು ಜಿಪ್ಪಿಗೋಸ್ಕರ ಬ್ಯಾಕ್ ಓಪನ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಸ್ಲೀವು ಸೆಮಿ ಬಫ್ ಆಗಿರೋದಕ್ಕೆ ನಾನಿಲ್ಲಿ ಕಟ್ಟಿಂಗನ್ನು ಮಾಡ್ಕೊಳ್ತಿದ್ದೀನಿ. ಇದರ ಅಳತೆ ಎಲ್ಲ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ. ಗೊತ್ತಾಗಲಿಲ್ಲ ಅಂದರೆ ಆ ವಿಡಿಯೋ ನೋಡ್ಕೊಳ್ಳಿ. ನಾನು ಉದ್ದ ಮತ್ತು ಅಗಲವನ್ನು ಅಳತೆ ಮಾಡಿಕೊಂಡು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಬಂದಿದೆ. ಈಗ ಸ್ಟಿಚ್ ಮಾಡೋ ವಿಧಾನವನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಜಿಪ್ಪಿಗೆ ನಾನು ಒಂದು ಸೈಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಮಗಚ್ತಾ ಇದ್ದೀನಿ. ಮಗಚ್ಬಿಟ್ಟು ಇದ್ರ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ನೋಡಿ, ಜಿಪ್ಪನ್ನು ಈ ರೀತಿ ಇಟ್ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ತುಂಬ ಈಸಿ ಜಿಪ್ಪು. ನೋಡಿ, ಈ ರೀತಿ ಇಟ್ಬಿಟ್ಟು ಸ್ಟಿಚ್ ಮಾಡೋದಷ್ಟೇ. ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು, ಟೈಲರಿಂಗ್ ಗೊತ್ತಿಲ್ಲದೆ ಇರೋರು ಕೂಡ ಟ್ರೈ ಮಾಡ್ಬೋದು. ತುಂಬ ಈಸಿಯಾಗಿರೋ ಮೆಥಡಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಜಿಪ್ ಇಟ್ಬಿಟ್ಟು ನೋಡಿ, ಈ ರೀತಿ ಒಂದು ಅರ್ಧ ಇಂಚು ಗ್ಯಾಪಿಗೆ ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಹೀಗೆ ಮೇಲ್ಗಡೆ ಪೈಪಿಂಗನ್ನು ಕೊಟ್ಕೊಳ್ತಾ ಇದ್ದೀನಿ. ಇಲ್ಲಿ ಹುಕ್ಕನ್ನು ಹಾಕ್ಕೊಳ್ತೀನಿ. ನೋಡಿ, ಇಲ್ಲಿ ಪೈಪಿಂಗನ್ನು ಕೊಟ್ಟಿದ್ದೀನಿ. ಪೈಪಿಂಗ್ ಕೊಡೋದು ಯಾವ ರೀತಿ ಅನ್ನೋದು ಈಗಾಗಲೇ ನಾನು ಸುಮಾರು ಸಲ ತೋರಿಸಿದ್ದೀನಿ. ಆದ್ರೂ ಫ್ರಂಟ್ ನೆಕ್ಕಿಗೆ ನಾನಿಲ್ಲಿ ನೋಡಿ ಈ ರೀತಿ ಕೊಡ್ತಾ ಇದ್ದೀನಿ. ಇದೇ ಥರನೇ ನಾನು ಬ್ಯಾಕಿಗೂ ಕೂಡ ಪೈಪಿಂಗನ್ನು ಕೊಟ್ಟಿದ್ದು. ಒಂದು ಸೈಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ಮತ್ತು ಈ ರೀತಿ ಅಟ್ಯಾಚನ್ನು ಮಾಡಿಕೊಂಡು ಅದನ್ನೇ ತಿರುಗಿಸ್ಬಿಟ್ಟು ಸ್ಟಿಚ್ ಮಾಡೋದು. ಇದೇ ಪೈಪಿಂಗು. ತುಂಬ ಈಸಿ. ನೋಡಿ, ಹೀಗೆ ಆದರೆ ಒಂದು ಸ್ವಲ್ಪ ಗ್ಯಾಪಿಗೂ ನೋಡಿಕೊಂಡು ಬಟ್ಟೆಯನ್ನು ಒಂದೇ ಅಳತೆಗೆ ಹಿಡಿದು ಕೊಡಬೇಕಾಗುತ್ತೆ. ಅಂದರೆ ಮಾತ್ರ ಒಂದೇ ಸಮಕ್ಕೆ ಪೈಪಿಂಗ್ ಬರುತ್ತೆ. ತುಂಬ ದೂರಕ್ಕೆಲ್ಲ ನಾವು ಹಿಡಿದ್ರೆ ಒಂದು ಕಡೆ ಚಿಕ್ಕದು ಒಂದು ಕಡೆ ದೊಡ್ಡದು ಹೀಗಾಗ್ಬಿಡುತ್ತೆ. ಸೊ ನೋಡಿ, ಇಲ್ಲಿ ಫ್ರಂಟ್ ಪೀಸ್ ಮತ್ತು ಬ್ಯಾಕ್ ಪೀಸನ್ನು ನಾನಿಲ್ಲಿ ಸೇರಿಸಿ ಶೋಲ್ಡ್ರನ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊಂಡಾಗಿದೆ. ಈಗ ಸ್ಲೀವನ್ನು ಅಟ್ಯಾಚ್ ಮಾಡಬೇಕು. ಸ್ಲೀವ್ನ ನಾನಿಲ್ಲಿ ಫಸ್ಟು ಕೆಳಗಡೆ ಡಬಲ್ ಫೋಲ್ಡಿಂಗನ್ನು ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕಕ್ಕೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಹೀಗೆ ಪಕ್ಕಕ್ಕೆ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ. ನೋಡಿ, ಈಗ ಪಕ್ಕಕ್ಕೆ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಚಿಕ್ಕದಾಗಿ ಒಂದು ನೆರಿಗೆಯನ್ನು ಹಿಡಿಬೇಕು ನಾವು, ಬಫನ್ನು. ನೋಡಿ, ಹೀಗೆ ಆಚೆಯಿಂದ 3 ಈಚೆಯಿಂದ 3 ನೆರಿಗೆಯನ್ನು ನಾನಿಲ್ಲಿ ಕೊಟ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಸ್ಲೀವ್ ಎರಡೂ ಈ ರೀತಿ ಸ್ಟಿಚ್ ಮಾಡಿ ಇಲ್ಲಿ ಸ್ಲೀವನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ.
ಚಿಕ್ಕ ಮಕ್ಕಳಿಗೆ ಚೂಡಿದಾರ ಟಾಪ್ ಹೊಲಿಯೋದು ತುಂಬ ಅಂದರೆ ತುಂಬಾ ಈಸಿ. ಸೊ ಎಲ್ಲರೂ ಟ್ರೈ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೀವು. ಫ್ರಂಟ್ ಪೀಸು, ಬ್ಯಾಕ್ ಪೀಸು ಮತ್ತು 2 ಸ್ಲೀವ್ಸ್ ಅಷ್ಟೇ. ನೆಕ್ ಫಿನಿಶಿಂಗ್ ಮಾಡಿ ಜಾಯಿಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬ್ಲೌಸಷ್ಟು ಪೀಸ್ಗಳೇನಿರೋದಿಲ್ಲ ಟಾಪಿಗೆ. ಈಗ ನೋಡಿ ಸೈಡಲ್ಲಿ ಅಳತೆ ನೋಡಿಬಿಟ್ಟು ಫಿಟ್ಟಿಂಗನ್ನು ಹಿಡ್ಕೊಳ್ಳೋದು. ನಾನು ಒಂದು 11.5 ಇಂಚಿಗೆ ನಾನಿಲ್ಲಿ ಅಳತೆನ ತೊಗೊಂಡಿದ್ದೀನಿ. ಅಂದರೆ ಟೋಟಲು 23 ಇಂಚು ಎದೆ ಸುತ್ತಳತೆ. ಅದಕ್ಕೆ ನಾನಿಲ್ಲಿ ಟಿಕ್ಕನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. 4 ಇಂಚಿಗೆ ನಾನಿಲ್ಲಿ ಸ್ಲೀವ್ದು ಅಗಲನ ಮಾರ್ಕ್ ಮಾಡಿಕೊಂಡು ಎದೆ ಸುತ್ತಳತೆನೂ ನಾನು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಫಿಟ್ಟಿಂಗನ್ನು ಕೊಟ್ಕೊಬೋದು. ಬಟ್ಟೆ ಜಾರದ ಹಾಗೆ ಲೈನಿಂಗ್ ಪೀಸ್ ಮತ್ತು ಡ್ರೆಸ್ ಪೀಸ್ ಎರಡು ನಾನು ನೋಡಿಬಿಟ್ಟು ನೀಟಾಗಿ ಕರೆಕ್ಟಾಗಿ ಒಂದೇ ಲೆವೆಲ್ಗೆ ಇಟ್ಕೊಂಡು ಈ ರೀತಿ ಸ್ಟಿಚ್ ಹಾಕ್ಕೊಳ್ಬೇಕು. ನಾನಿಲ್ಲಿ ಸೊಂಟದ ಹತ್ರ ಶೇಪನ್ನು ತಗೊಂಡಿದ್ದೀನಿ. ಇಲ್ಲಿ ನೋಡಿ ಹೀಗೆ ನೋಡಿಬಿಟ್ಟು ನೋಡಿ ಈ ರೀತಿ ಜೋಡಿಸಿಟ್ಕೊಂಡು ಮತ್ತೆ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಈಗ ಒಂದು ಸೈಡ್ ಸ್ಟಿಚ್ ಮಾಡಿ ಆಗಿದೆ. ಎಕ್ಸ್ಟ್ರಾ ಲೈನಿಂಗ್ ಏನಾದರೂ ಇದ್ದರೆ ಅದನ್ನು ಹೀಗೆ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೈಡು ಸ್ಟಿಚಿಂಗ್ ಫಿನಿಶಿಂಗ್ ಆಗಿದೆ. ಈಗ ಇನ್ನು ನೆಕ್ಸ್ಟ್ ಸೈಡನ್ನು ಇದೇ ರೀತಿ ಅಳತೆ ತಗೊಂಡು ಸ್ಟಿಚ್ಚನ್ನು ಹಾಕಬೇಕು. ನೋಡಿ ಇಲ್ಲಿ ನಾನು ಟೇಪ್ ಇಟ್ಕೊಂಡು ಇಲ್ಲಿಂದ ಅಳತೆ ತಗೊಳ್ತಾ ಇದ್ದೀನಿ. ನೋಡಿ 11.5 ಇಂಚಿಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊಂಟದ ಅಳತೆ ಹಾಗೆಯೇ ಕೆಳಗಡೆ ಒಂದು 10.5 ಇಂಚು ನಾನೇನು ಮಾರ್ಕ್ ಮಾಡಿದ್ದೆ ಅಲ್ಲಿ ತನಕ ಸೊಂಟದ ಅಳತೆ ಕರೆಕ್ಟಾಗಿ ನೋಡಿಕೊಂಡು ಸ್ಟಿಚ್ಚನ್ನು ಹಾಕಬೇಕು. ಈಗ ಈ ಸೈಡ್ ಕೂಡ ನಾನು ಒಂದು ಸೈಡು ಅಂದರೆ ಆ ಕಡೆ ಸೈಡ್ ಏನು ಸ್ಟಿಚ್ ಮಾಡಿದ್ನೋ ಅದೇ ಒಂದು ಮೆಜರ್ಮೆಂಟಲ್ಲಿ ಈ ಕಡೆ ಕೂಡ ನಾನು ಫಿಟ್ಟಿಂಗನ್ನು ಹಿಡಿತಾ ಇದ್ದೀನಿ. 4 ಇಂಚಿಗೆ ಮಾರ್ಕನ್ನು ಹಾಕಿಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಹೀಗೆ ಎರಡು ಕಡೆ ನಾನು ಮಾರ್ಕನ್ನು ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊಂಟದ ತನಕ ಫಿಟ್ಟಿಂಗ್ ಹಿಡಿದ್ಬಿಟ್ಟು ಮತ್ತೆ ನಾನಿಲ್ಲಿ ಎಡ್ಜಿಗೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗು ಮತ್ತು ಪೀಸ್ ಎರಡು ನಾನು ಒಂದೇ ಸಮಕ್ಕೆ ಇಟ್ಕೊಂಡ್ಬಿಟ್ಟು ನಾನಿಲ್ಲಿ ಎಕ್ಸ್ಟ್ರಾ ಬಂದಿದ್ದನ್ನು ಕಟ್ ಮಾಡಿಬಿಟ್ಟು ನೋಡಿಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಹೀಗೆ ಈಗ ಪಕ್ಕಕ್ಕೆ ಇನ್ನೊಂದು ಸ್ಟಿಚ್ಚನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಸ್ಟಿಚ್ ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಪಕ್ಕಕ್ಕೆ ಒಂದೊಂದು ಸ್ಟಿಚ್ಚನ್ನು ಹಾಕಿ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ಈಗ ಬಾಡಿ ಫಿನಿಶಿಂಗ್ ಎಲ್ಲ ಆಗಿದೆ. ನೆಕ್ಸ್ಟ್ ಕೆಳಗಡೆ ಜಿಗ್ಜಾಗನ್ನು ಮಾಡ್ಕೊಳ್ಬೇಕು. ನೋಡಿ ನಾನಿಲ್ಲಿ ಜಿಗ್ಜಾಗನ್ನು ಮಾಡ್ಕೊಳ್ತಾ ಇದ್ದೀನಿ. ಜಿಗ್ಜಾಗ್ ಇಲ್ಲ ಅಂತ ಹೇಳೋರು ಚಿಕ್ಕದಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಆದರೆ ಜಿಗ್ಜಾಗ್ ಆದರೆ ತುಂಬ ಲುಕ್ಕಾಗಿ ಚೆನ್ನಾಗಿರುತ್ತೆ. ಜಿಗ್ಜಾಗ್ ಮಾಡಿ ನಾನಿಲ್ಲಿ ತಿರ್ಗಿಸ್ಕೊಳ್ತಾ ಇದ್ದೀನಿ ಟಾಪನ್ನು. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ನೋಡಿ ಹೀಗೆ ಅಂಬ್ರೆಲ್ಲಾಗಿ ಚೆನ್ನಾಗಿ ಬರುತ್ತೆ. ಸೊ ಎಲ್ಲರೂ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನೊಂದು ಕಂಟೆಂಟ್ ಜೊತೆಗೆ. ಎಲ್ರಿಗೂ